ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಸ್ವೀಟ್ ಅಂದ ತಕ್ಷಣ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ತುಂಬ ಇಷ್ಟಪಡೋ ಅಂಥದ್ದು ಗುಲಾಬ್ ಜಾಮೂನ್. ತುಂಬಾ ಜ್ಯೂಸಿಯಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಸಾಫ್ಟಾಗಿ ಇರೋವಂಥ ಈ ಒಂದು ಗುಲಾಬ್ ಜಾಮೂನನ್ನು ರೆಡಿ ಮಾಡೋಣ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋ ಅಂಥ ಗುಲಾಬ್ ಜಾಮೂನನ್ನು ತುಂಬ ಕಡಿಮೆ ಟೈಮಲ್ಲಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ನೀರು ಮತ್ತು ಸಕ್ಕರೆನ ತೊಗೊಂಡಿದ್ದೀನಿ. ಎರಡು ಸೇಮ್ ಮೆಜರಲ್ಲಿ ತೊಗೋಬೇಕು. ಇಲ್ಲಿ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ತೊಗೊಂಡು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು ಪ್ಯಾನ್ಗೆ ಹಾಕಿ ಸೇಮ್ ಮೆಜರಲ್ಲಿ ನಾವು ಸಕ್ಕರೆನ ತೊಗೋಬೇಕು. ಒಂದು ದೊಡ್ಡ ಗ್ಲಾಸಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ ಸಕ್ಕರೆನ ನಾವು ಈ ಥರ ಕರಗಿಸ್ಕೋಬೇಕು. ಇದ್ರ ಜೊತೆಗೆ ನೀವು ಸ್ವಲ್ಪ ಕಲರು ಅಥವಾ ಕೇಸರಿನ ಸೇರಿಸ್ಕೋಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಳೋಣ. ಸಕ್ಕರೆ ತುಂಬ ಪಾಕ ಬರಬಾರ್ದು. ಪಾಕ ಬರ್ದಿರ ಸಕ್ಕರೆ ಕರಗಿ ಅಂಟು ಬಂದರೆ ಸಾಕು. ಸೊ ಈ ಥರ ಸ್ವಲ್ಪ ಅಂಟು ಬಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಸೈಡಲ್ಲಿ ಇಡೋಣ. ಈಗ ಇಲ್ಲಿ ನಾನು GRB ಅವರ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಗುಲಾಬ್ ಜಾಮೂನ್ ಮಿಕ್ಸು. ಈ ಒಂದು GRB ಪ್ಯಾಕ್ 175 ಗ್ರಾಮ್ಸ್ ಬರುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಳ್ಳೋಣ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಜಾಮೂನು. ಅದಕ್ಕೆ ಈ ಥರ ಸ್ವಲ್ಪ ತುಪ್ಪನ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ಒಟ್ಟಿಗೆ ನೀರನ್ನು ಹಾಕ್ದಿರ ಸ್ವಲ್ಪ ನೀರನ್ನು ಈ ಥರ ಹಾಕಿ ಕಲಸಿಡೋಣ. ಸಾಫ್ಟಾಗಿ ಕಲಿಸ್ಕೋಬೇಕು. ನಾವು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಕಲಸಿಡೋ ಥರ ಗಟ್ಟಿಯಾಗಿ ಟೈಟಾಗಿ ನಾದಬಾರ್ದು. ನಾದದೀರ ನಾವು ಈ ಒಂದು ಗುಲಾಬ್ ಜಾಮೂನ್ ಮಿಕ್ಸನ್ನು ಸಾಫ್ಟಾಗಿ ಕಲಸಿಡಬೇಕು. ಕಲಿಸ್ಬಿಟ್ಟು ಒಂದು 5 ನಿಮಿಷ ನಾವು ಇದನ್ನು ಸೈಡಲ್ಲಿ ಇಡೋಣ. 5 ನಿಮಿಷ ಆದಮೇಲೆ ಇದನ್ನು ಈಗ ನಾವು ಒಂದು ಸಲ ಈ ಥರ ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಮಾಡಿದ್ದಾದಮೇಲೆ ಇದನ್ನು ಈಗ ನಾವು ಸ್ವಲ್ಪನೇ ತೊಗೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ತುಂಬ ಟೈಟಾಗಿ ಇಲ್ದಿರ ಸಾಫ್ಟಾಗಿ ನಾವು ಈ ಥರ ಉಂಡೆನ ಮಾಡ್ಕೋಬೇಕು. ಸ್ವಲ್ಪನೂ ಕ್ರ್ಯಾಕ್ ಇಲ್ದಿರ, ಅದರಲ್ಲಿ ಲೈನ್ಸ್ ಇರಬಾರ್ದು. ಲೈನ್ಸ್ ಇದ್ದರೆ ಪುಡಿ ಆಗಿಬಿಡುತ್ತೆ ಜಾಮೂನು. ಅದಕ್ಕೆ ತುಂಬ ಸಾಫ್ಟಾಗಿ ಈ ಥರ ನಾವು ಅಂಗೈಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಈ ಥರ ನಾವು ಉಂಡೆನ ರೆಡಿ ಮಾಡಿ ಒಂದು ಸೈಡಲ್ಲಿ ಇಡೋಣ. ತುಂಬ ಡ್ರೈ ಆಗಬಾರ್ದು. ಈಗ ಇಲ್ಲಿ ಡೀಪ್ ಫ್ರೈಗೆ ಬೇಕಿರೋ ಅಷ್ಟು ಎಣ್ಣೆನ ತೊಗೊಂಡು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದನ್ನೆಲ್ಲ ನಾವು ಈ ಥರ ಹಾಕ್ಕೊಳ್ಳೋಣ. ತುಂಬ ಎಣ್ಣೆ ಹಿಡಿಸೋದಿಲ್ಲ, ಇದಕ್ಕೆ ತುಂಬ ಎಣ್ಣೆನೂ ಎಳೆಯೋದಿಲ್ಲ. ಇದನ್ನೆಲ್ಲ ಒಟ್ಟಿಗೆ ನಾನು ಸುಮಾರು ಒಂದು 15-16 ಜಾಮೂನನ್ನು ಹಾಕ್ಕೋಬೋದು. ಈಗ ಇದನ್ನು ನಾವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಒಂದೇ ಸಮನೆ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ಕಪ್ಪಾಗ್ದಿರ, ತುಂಬಾ ಹಸಿಯಾಗಿ ಹಿಟ್ಟಿಟ್ಟು ಥರ ಇಲ್ದಿರ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ದಾದಮೇಲೆ ಸಕ್ಕರೆ ಸಿರಪ್ಗೆ ಇದನ್ನು ನಾವು ಹಾಕ್ಕೊಳ್ಳೋಣ. ಹಾಕಿದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಗುಲಾಬ್ ಜಾಮೂನ್. ಸಕ್ಕರೆನೆಲ್ಲನೂ ಚೆನ್ನಾಗಿ ಸಿರಪ್ಪನ್ನು ಎಳ್ಕೊಂಡಿದೆ. ತುಂಬ ಸಾಫ್ಟ್ ಆಗಿರೋವಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಕಟ್ ಮಾಡ್ತಾ ಇದ್ದರೆ ಬಾಯಲ್ಲಿ ನೀರುರಿಸುವಂಥ ರುಚಿಯಾದ ಗುಲಾಬ್ ಜಾಮೂನ್ ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ. ನೋಡಿದ್ರಲ್ಲ, ತುಂಬ ಕಡಿಮೆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿರೋವಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೀವು ಕೂಡ ಈ ಒಂದು ರೆಸಿಪಿನ ಒಂದ್ಸಲ ಈ ಥರ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಕ್ಕರೆ ನೀರು ಮೆಜರ್ಮೆಂಟು ಹಾಗೆ ಈ ಥರ ಸಾಫ್ಟಾಗಿ ಗುಲಾಬ್ ಜಾಮೂನ್ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪನೂ ಇಲ್ಲಿ ಡ್ರೈ ಆಗ್ದಿರ, ಒಳಗಡೆ ಹಸಿಯಾಗಿ ಹಿಟ್ಟಿಲ್ದಿರ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.